ಜಿಮ್ಮಲ್ಲಿ ತುಂಬಾ ಹುಷಾರಾಗಿ ವರ್ಕೌಟ್ ಮಾಡ್ಬೇಕು ಗುರು. ಡೇ 81. ಸೊ ಇವತ್ ಮಾರ್ನಿಂಗ್ ಆಸ್ ಯೂಶುವಲ್ ಬೆಳಗ್ಗೆ ಎದ್ದು ನಾನು ಕಾಫಿನ ಕುಡಿದು ನನ್ನ ಡೇ ಸ್ಟಾರ್ಟ್ ಮಾಡಿದೆ. ಈ ಹಾಲು ಹಾಕಿದ ಕಾಫಿ ಕುಡಿಯೋದಕ್ಕಿಂತ ಈ ಬ್ಲ್ಯಾಕ್ ಕಾಫಿ ಕುಡಿಯೋದೇ ಏನೋ ಒಂಥರ ಮಜಾ ಗುರು. ನಾನು ಕಾಫಿ ಕುಡಿದು ಡೈರೆಕ್ಟ್ ಆಗಿ ಜಿಮ್ಮಿಗೆ ಬಂದು ವಾರ್ಮ್ ಅಪ್ ಮಾಡ್ಕೊಂಡು ನನ್ನ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ನಾನು ಮಾರ್ನಿಂಗ್ ಕಾಫಿ ಯಾಕೆ ಕುಡಿತೀನಿ ಅಂತ ಹೇಳಿದ್ರೆ, ನಾನು ನಿಮಗೆ ಸಜೆಸ್ಟ್ ಮಾಡೋ ಒಂದು ಮೇನ್ ಫ್ಯಾಟ್ ಲಾಸ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಯಾವಾಗ ನೀವು ಒಂದು ಅದು ಕೆಫಿನ್ ಕುಡಿದು ನಿಮ್ದು ವರ್ಕೌಟ್ ಸ್ಟಾರ್ಟ್ ಮಾಡ್ತಿರಲ್ಲ ಹೋಗಿ, ಅವಾಗ ಅದು ಒಂದು ಕೊಡೋ ಎನರ್ಜಿನ ಬೇರೆ, ಅದೊಂದು ಫೀಲ ಬೇರೆ ಇರ್ತೈತಿ. ನೀವು ಇನ್ನ ಮಟ್ಟ ಯಾರ್ಯಾರು ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಮಾಡಕ್ ಟ್ರೈ ಮಾಡ್ರಿ. ಅಂಡ್ ನಾವು ಜಿಮ್ ಒಳಗ ವರ್ಕೌಟ್ ಮಾಡಬೇಕಾದ್ರೆ ಭಾಳ ಹುಷಾರ್ಲಿಂತ್ರ ಮಾಡ್ಬೇಕಂತೇಳಿ ಯಾಕೆ ಹೇಳಿದೆ ಅಂದ್ರೆ, ನಾವು ಮಾಡೋ ಒಂದು ಸ್ಮಾಲ್ ಮಿಸ್ಟೇಕ್ ಲಿಂತ್ರ ಭಾಳ ದೊಡ್ಡ ಇಂಜುರಿ ಆಗೋ ಚಾನ್ಸಸ್ ಇರ್ತೈತಿ. ಸೊ ಅದ್ರ ಸಲುವಾಗಿ ನೀವು ವೇಟ್ ಕಡಿಮೆ ಹೊಡೆದ್ರು ನೋ ಪ್ರಾಬ್ಲಮ್, ಬಟ್ ಒಂದ್ ಕರೆಕ್ಟ್ ಫಾರ್ಮ್ ಒಳಗ ಒಂದು ಕರೆಕ್ಟ್ ನಿಮ್ಗೆ ಅನಿಸ್ಬೇಕು ಈ ವೇಟ್ ನನಗೆ ಹೋಗ್ತೈತಪ್ಪ ಅಂತೇಳಿ ಅನಿಸ್ಬೇಕು. ಅವಾಗಷ್ಟ ನೀವು ಅದನ್ನ ಪರ್ಫಾರ್ಮ್ ಮಾಡಕ್ ಟ್ರೈ ಮಾಡ್ರಿ. ಇವತ್ತೇನ್ ನಮ್ ಜಿಮ್ ಒಳಗ್ ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ ಫ್ರೆಂಡ್ ಇವತ್ಲಿಂತ ಜಿಮ್ಮಿಗೆ ಜಾಯ್ನ್ ಆಗ್ಯಾನ. ನಂದು ಟ್ರಾನ್ಸ್ಫಾರ್ಮೇಶನ್ ಸೀರೀಸ್ ಅಂತೂ ನೋಡಕ್ ಆಗಿಲ್ಲ, ಇವಂದಾದ್ರೂ ಟ್ರಾನ್ಸ್ಫಾರ್ಮೇಶನ್ ಸೀರೀಸ್ ನಾನು ನಿಮಗೆ ತೋರ್ಸಕ್ ಟ್ರೈ ಮಾಡ್ತೀನಿ. ಅಂಡ್ ನಂದು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಆಫೀಸಿಗೆ ಬಂದೆ. ಇವತ್ತು ಇಯರ್ ಎಂಡ್ ಅಂಡ್ ಮಂತ್ ಎಂಡ್ ಇದ್ದಿದ್ದ ಸಂಬಂಧ ಸ್ವಲ್ಪ ಆಫೀಸ್ ಭಾಳ ರಶ್ ಇತ್ತು. ಸೊ ಈವ್ನಿಂಗ್ ಬರೋದು ಲೇಟ್ ಆತ. ಇವತ್ತಿಗಿಷ್ಟ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಮತ್ತು ನಾಳೆ ಒಂದು ವರ್ಕೌಟ್ ಸೆಷನ್ ಜೋಡಿ ಸಿಗೋಣ. ಟಾಟಾ.